ಎಲ್ಲರಿಗೂ ನಮಸ್ಕಾರ. ವಿ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟಿಇಟಿಗೆ ಉಪಯೋಗವಾಗುವಂತಹ ಅದರಲ್ಲಿ ಪ್ರಮುಖವಾಗಿ ಇತಿಹಾಸದ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಗೂ ಅವುಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳ: ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ಕಲ್ಹಣ, ಆಪ್ಷನ್ ಸಿ ಆರ್ಯಭಟ, ಆಪ್ಷನ್ ಡಿ ಕೌಟಿಲ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಹಣ. ಕಲ್ಹಣನ ಭಾರತದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಕಲ್ಹಣನ ಒಂದು ಪ್ರಮುಖವಾದ ಕೃತಿ ನೋಡೋದಾದ್ರೆ ನಾವು, ಕಲ್ಹಣ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಕೃತಿ ಬರ್ದಾನ. ಅದು ಯಾವಪ್ಪ ಅಂದ್ರೆ ರಾಜತರಂಗಿಣಿ. ರಾಜತರಂಗಿಣಿ ನಮ್ಮದೊಂದು ಕೃತಿ ಬರ್ದಾನ. ಇದು ಏನು, ಈ ಕೃತಿ ಏನು ವಿವರಣೆ ಇರ್ತದಪ್ಪ ಅಂದ್ರೆ ಕಾಶ್ಮೀರದ ಇತಿಹಾಸ ಕುರಿತು ಈ ರಾಜತರಂಗಿಣಿ ಕೃತಿ ವಿವರಣೆ ನೀಡ್ತೈತಿ. ಇನ್ನು ಕಾಳಿದಾಸನ ಬಗ್ಗೆ ಹೇಳೋದಾದ್ರೆ, ಇವನನ್ನು ಭಾರತದ ಶೇಕ್ಸ್ಪಿಯರ್ ಅಂತೇಳಿ ಕರೀತಾರೆ. ಇವ ವಿಕ್ರಮವರ್ಮ ಸೀಮಾ ಆಗಿರ್ಬೋದು, ಅಭಿಜ್ಞಾನ ಶಾಕುಂತಳೆ ಆಗಿರ್ಬೋದು, ಮೇಘದೂತ, ಗೀತಸಾರ, ರಘುವಂಶ, ಕುಮಾರಸಂಭವ ಈ ರೀತಿಯಾದಂಥ ಕಾವ್ಯಗಳನ್ನು ಮತ್ತು ನಾಟಕಗಳನ್ನು ಸಹ ರಚನೆ ಮಾಡ್ಯಾನ. ಇವು ಏನಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಆಶ್ರಯ ಪಡೆದಂಥ ಒಬ್ಬ ಪ್ರಮುಖವಾದ ಕವಿ ಕಾಳಿದಾಸ. ಇನ್ನು ಆರ್ಯಭಟ, ಇವನು ಸಹಿತ ಗುಪ್ತರ ಕಾಲದಲ್ಲಿ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗಿದ್ದಾನೆ ಅಂತ ಹೇಳ್ಬೋದು. ಸರಿನಾ? ಇವ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಸರಿನಾ ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದವ ಯಾರಪ್ಪ ಅಂದರೆ ಅದು ಆರ್ಯಭಟ ಅಂತ ಹೇಳ್ತೀವಿ. ಇವು ಆರ್ಯಭಟೀಯ ಎಂಬ ಒಂದು ಗ್ರಂಥವನ್ನು ಸಹ ರಚನೆ ಮಾಡ್ಯಾರ. ಇನ್ನು ಕೌಟಿಲ್ಯನ ಬರೆದ ಕೃತಿ ಯಾವಪ್ಪ ಅಂದ್ರೆ ಅರ್ಥಶಾಸ್ತ್ರ. ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೀತಾನೆ. ಅದು ಮೌರ್ಯರ ಆಡಳಿತದ ಬಗ್ಗೆ ವಿವರಣೆ ನೀಡ್ತೈತಿ. ಇನ್ನು ಸೆಕೆಂಡ್ ಒಂದು ಕ್ವಶನ್ನ, ವಾಂಡಿವಾಶ್ ಕದನ ಯಾವಾಗ ನಡೆಯಿತು? ವಾಂಡಿವಾಶ್ ಕದನ ಯಾವಾಗ ನಡೆಯಿತು? ಆಪ್ಷನ್ ಎ 1751, ಆಪ್ಷನ್ ಬಿ 1760, ಆಪ್ಷನ್ ಸಿ 1757, ಆಪ್ಷನ್ ಡಿ 1761. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದರೆ 1760. 1760 ಏನಕ್ಕಪ್ಪ ಅಂದ್ರೆ ವಾಂಡಿವಾಶ್ ಕದನ ನಡೀತೈತಿ. ಯಾರ್ಯಾರ ನಡುವೆ ನಡೀತಪ್ಪ ಅಂದ್ರೆ ವಾಂಡಿವಾಶ್ ಕದನ ಅದು 3ನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ನಡೀತೈತಿ. ಯಾವಾಗಪ್ಪ ಅಂದ್ರೆ 1756ರಿಂದ 63 ತನಕ 3ನೇ ಕರ್ನಾಟಕ ಯುದ್ಧ ನಡೀತೈತಿ ಸರಿನಾ. ಈ ಸಮಯದೊಳಗೆ 1761 ಈ ವಾಂಡಿವಾಶ್ ಕದನ ನಡೀತೈತಿ. ಇದು ಬ್ರಿಟಿಷರ ಕಡೆಯಿಂದ ಸರ್ ಐರ್ಕೂಟ, ಫ್ರೆಂಚರ ಕಡೆಯಿಂದ ಕೌಂಟ್ ಡಿ ಲ್ಯಾಲಿ. ಅಂದರೆ ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲ್ಯಾಲಿ ನಡುವೆ ವಾಂಡಿವಾಶ್ ಕದನ ನಡೀತೈತಿ. ಯಾವಾಗಪ್ಪ ಅಂದ್ರೆ 1760. ಇದರೊಳಗೆ ಯಾರು ಗೆಲ್ತಾರಪ್ಪ ಅಂದ್ರೆ ಬ್ರಿಟಿಷರಿಗೆ ಗೆಲ್ತಾರೆ ಸರಿನಾ. ಸರ್ ಐರ್ಕೂಟ ಗೆಲ್ತಾನ ಸರಿನಾ. ಫ್ರೆಂಚರ ಕಡೆಯಿಂದ ಕೌಂಟ್ ಡಿ ಲ್ಯಾಲಿ ಸೋತಂತ ಇಬ್ಬರು ಏನು ಮಾಡ್ಕೊತಾರಪ್ಪ ಅಂದ್ರೆ 1763 ಪ್ಯಾರಿಸ್ ಒಪ್ಪಂದ ಮಾಡ್ಕೊತಾರೆ. ಈ ಪ್ಯಾರಿಸ್ ಒಪ್ಪಂದದೊಂದಿಗೆ ಈ 3ನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಕೈತಿ ಸರಿನಾ. ಇನ್ನು 1757 ಒಂದು ಪ್ರಮುಖವಾದ ಕದನ ನಡೀತೈತಿ. ಅದು ಯಾಕಪ್ಪ ಅಂದ್ರೆ ಪ್ಲಾಸಿ ಕದನ ನಡೀತೈತಿ. ಪ್ಲಾಸಿ ಕದನ 1757 ಪ್ಲಾಸಿ ಕದನ ನಡೀತೈತಿ. ಇದು ಬಂಗಾಳದ ನವಾಬನಾದಂಥ ಸಿರಾಜ ಉದ್ದೌಲ್ ನಡುವೆ ಮತ್ತು ಬ್ರಿಟಿಷರ ಸೇನಾನಿಯಾದಂಥ ರಾಬರ್ಟ್ ಕ್ಲೈವ್ ನಡುವೆ 1757 ಪ್ಲಾಸಿ ಕದನ ನಡೀತಿ. ಈ ಕದನದೊಳಗೆ ಯಾರು ಗೆಲ್ತಾರಪ್ಪ ಅಂದ್ರೆ ಬ್ರಿಟಿಷರ ಸೇನಾಧಿಕಾರಿ ಆದಂಥ ರಾಬರ್ಟ್ ಕ್ಲೈವ್ ಗೆಲ್ತಾನೆ. ರಾಬರ್ಟ್ ಕ್ಲೈವ್ ಯಾವಾಗ ಪ್ಲಾಸಿ ಕದನ ಗೆಲ್ತಾನಲ್ಲ ಆವಾಗ ಭಾರತದಲ್ಲಿ ನಾವು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತಾರ ಮಾಡಬಹುದು ಅಂತೇಳಿ ಅವಂಗೆ ಗೊತ್ತಾಕೈತಿ. ಇನ್ನು 1761 3ನೇ ಪಾನಿಪತ್ ಕದನ ನಡೀತೈತಿ.
ಅದು ಯಾರ ನಡುವೆ ಅಂದರೆ ಮರಾಠರು ಮತ್ತು ಮರಾಠರ ಅಬ್ದಾಲಿ ಅಲಿ ಶಾ ನಡುವೆ ಮತ್ತು ಬ್ರಿಟಿಷರ ನಡುವೆ ನಡೀತೈತಿ. ಇದರಲ್ಲಿ ಸಹಿತ ಬ್ರಿಟಿಷರಿಗೆ ಹೇಳ್ತಾರೆ. ಇನ್ನು ಥರ್ಡ್ ಒನ್, ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಬ್ರಿಟಿಷರನ್ನು ಸುಲಿಗೆಕೋರರು ಎಂದು ಕರೆದವರು ಯಾರು? ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿರುವಂಥ ಬ್ರಿಟಿಷರನ್ನು ಸುಲಿಗೆಕೋರರು ಎಂದು ಕರೆದವರು ಯಾರು ಅಂತ ಕೇಳ್ಯಾರ. ಆಪ್ಷನ್ ಎ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ ಆ್ಯಡಮ್ ಸ್ಮಿತ್. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದರೆ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ಏನಂತನಪ್ಪ ಅಂದ್ರೆ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿರುವಂಥ ಬ್ರಿಟಿಷರನ್ನು ಸುಲಿಗೆಕೋರರು ಅಂತೇಳಿ ಕರೀತಾನೆ. ಆ್ಯಡಮ್ ಸ್ಮಿತ್ ಭಾರತದ ಆಳ್ವಿಕೆ ನಡೆಸುತ್ತಿರುವಂಥ ಬ್ರಿಟಿಷರನ್ನು ಸುಲಿಗೆಕೋರರು ಅಂತೇಳಿ ಕರೀತಾನೆ. ನೆಕ್ಸ್ಟ್, ಇವನನ್ನು ಅರ್ಥಶಾಸ್ತ್ರ ಪಿತಾಮಹ ಎಂದು ಸಹ ಕರೀತಾನೆ ಆ್ಯಡಮ್ ಸ್ಮಿತ್ತನ್ನು. ಇನ್ನು ದಾದಾಬಾಯಿ ನವರೋಜಿ ಬಗ್ಗೆ ಹೇಳ್ಬೇಕಂದ್ರೆ ದಾದಾಬಾಯಿ ನವರೋಜಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಗ್ರಂಥ ಬರೀತಾರೆ. ಅದು ಯಾವತ್ತಪ್ಪ ಅಂದ್ರೆ ಅನ್ ಬ್ರಿಟಿಷ್ ರೂಲ್ ಇನ್ ದ ಫೋರಿಟಿ ಆಫ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೀತಾರೆ. ಅದರ ಜೊತೆಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಸಹ ಪ್ರತಿಪಾದ್ಯ ಮಾಡ್ತಾರೆ. ಇನ್ನು ದಾದಾಬಾಯಿ ನವರೋಜಿ ಅವರನ್ನು ಭಾರತದ ವೃದ್ಧ ಪಿತಾಮಹ ಎಂದು ಸಹ ಕರೀತಾರೆ. ಇನ್ನು ಬಾಲ್ ಗಂಗಾಧರ್ ತಿಲಕರನ್ನು ಏನಂತ ಕರೀತಾರಪ್ಪ ಅಂದ್ರೆ ಅಶಾಂತಿಯ ಜನಕ ಅಂತೇಳಿ ಕರೀತಾರೆ. ಬ್ರಿಟಿಷರ ಬಾಲ್ ಗಂಗಾಧರ್ ತಿಲಕರನ್ನು ಅಶಾಂತಿಯ ಜನಕ ಅಂತೇಳಿ ಕರೀತಾರೆ. ಇನ್ನು ಫೋರ್ತ್ ಒನ್, ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಆಪ್ಷನ್ ಎ ಔರಂಗಜೇಬ, ಆಪ್ಷನ್ ಬಿ ಜಹಾಂಗೀರ, ಆಪ್ಷನ್ ಸಿ ಎರಡನೇ ಶಾ ಆಲಮ, ಆಪ್ಷನ್ ಡಿ ಅಕ್ಬರ. ಆಪ್ಷನ್ ಎ ಔರಂಗಜೇಬ, ಆಪ್ಷನ್ ಬಿ ಜಹಾಂಗೀರ, ಆಪ್ಷನ್ ಸಿ ಎರಡನೇ ಶಾ ಆಲಮ, ಆಪ್ಷನ್ ಡಿ ಅಕ್ಬರ. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ಎರಡನೇ ಶಾ ಆಲಂ. ಎರಡನೇ ಶಾ ಆಲಂ ಏನು ಮಾಡ್ತಾನಪ್ಪ ಅಂದ್ರೆ ಯಾವಾಗ ಬಾಕ್ಸರ್ ಕದನ ಆಕತ್ತಲ್ಲ 1764 ಬಾಕ್ಸರ್ ಕದನ ಆಕೈತಿ. ಸರಿನಾ? ಯಾರು ನಡೆಯಕತ್ತಪ್ಪ ಅಂದ್ರೆ ಬಂಗಾಳದ ನವಾಬನಾದಂಥ ಮೀರ್ ಕಾಸಿಮ್. ಸರಿನಾ? ಮೀರ್ ಕಾಸಿಮ್ ಒಂದು ಮೈತ್ರಿಕೂಟ ಇರ್ತೈತಿ. ಮೀರ್ ಕಾಸಿಮ್ ಮೊಘಲ ದೊರೆಯಾದಂಥ ಎರಡನೇ ಶಾ ಆಲಮ ಮತ್ತು ಔದ್ನ ನವಾಬನಾದಂಥ ಶುಜಾ ಉದ್ದೌಲ್. ಸರಿನಾ? ಇದೊಂದು ಮೈತ್ರಿಕೂಟ. ಇನ್ನು ಇತ್ತಾಗ ಯಾರಪ್ಪ ಅಂದರೆ ಬ್ರಿಟಿಷರ ಕಡೆಯಿಂದ ಹೆಕ್ಟರ್ ಮಂಡ್ರೋ ಇರ್ತಾನೆ. ಸರಿನಾ? ಹೆಕ್ಟರ್ ಮಂಡ್ರೋ ಮತ್ತು ಮೀರ್ ಕಾಸಿಮ ಮೊಘಲ ದೊರೆಯಾದಂಥ ಎರಡನೇ ಶಾ ಆಲಮ ಮತ್ತು ಔದ್ನ ನವಾಬನಾದಂಥ ಉದ್ದೌಲ್ ಇವ್ರ ನಡುವೆ ಏನಕ್ಕಪ್ಪ ಅಂದ್ರೆ 1764 ಬಾಕ್ಸರ್ ಕದನ ನಡೆಯುತ್ತೆ. ಈ ಬಾಕ್ಸರ್ ಕದನದೊಳಗೆ ಯಾರಿಗೆ ಹೇಳ್ತಾರಪ್ಪ ಅಂದ್ರೆ ಬ್ರಿಟಿಷರ ಸೇನಾಧಿಕಾರಿ ಆದಂಥ ಹೆಕ್ಟರ್ ಮಂಡ್ರೋ ಗೆಲ್ತಾನೆ. ಸರಿನಾ? ಹೆಕ್ಟರ್ ಮಂಡ್ರೋ ಗೆಲ್ತಾನೆ. ಅವಾಗ ಈ ಮೈತ್ರಿಕೂಟ ಏನು ಮೀರ್ ಕಾಸಿಮ ಎರಡನೇ ಶಾ ಆಲಮ ಶುಜಾಉದ್ದೌಲ್ ಮೈತ್ರಿಕೂಟ ಏನು ರಚನೆ ಮಾಡ್ಕೊಂಡಿರ್ತಾರೆ ಆ ಮೈತ್ರಿಕೂಟ ಸೋಲ್ತೈತಿ. ಸರಿನಾ? ಮೀರ್ ಕಾಸಿಮ್ ಏನಕ್ಕಪ್ಪ ಅಂದ್ರೆ ಪಲಾಯನ ಮಾಡ್ತಾನೆ. ಸರಿನಾ? ಸ್ವತಂತ್ರ ಶಾ ಆಲಮ್ ಏನು ಮಾಡ್ತಾನಪ್ಪ ಅಂದ್ರೆ ಮೊಘಲ್ ದೊರೆಯಾದಂಥ ಎರಡನೇ ಶಾ ಆಲಮ್ ಏನು ಮಾಡ್ತಾನಪ್ಪ ಅಂದ್ರೆ ಈ ಬ್ರಿಟಿಷರೊಂದಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಒಪ್ಪಂದ ಮಾಡ್ಕೊತಾನೆ. ಸರಿನಾ? ಆ ಒಪ್ಪಂದದ ಪ್ರಕಾರ ಏನು ಮಾಡ್ತಾರಪ್ಪ ಅಂದ್ರೆ ಈ ಈಸ್ಟ್ ಇಂಡಿಯಾ ಕಂಪ್ನಿಗೆ ಈ ಬಂಗಾಳದಲ್ಲಿರುವಂಥ ದಿವಾನಿ ಹಕ್ಕನ್ನು, ಸರಿನಾ, ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಮ್ ಬ್ರಿಟಿಷರಿಗೆ ಕೊಡ್ತಾನೆ. ಸರಿನಾ? ಈ ಒಪ್ಪಂದದ ಪ್ರಕಾರ ಏನು ಮಾಡ್ತಾನಪ್ಪ ಅಂದ್ರೆ ಬಾಕ್ಸರ್ ಕದನದಲ್ಲಿ ಗೆದ್ದಂಥ ಒಪ್ಪಂದದ ಪ್ರಕಾರ ಎರಡನೇ ಶಾ ಆಲಮ್ ಏನು ಮಾಡ್ತಾನಪ್ಪ ಅಂದ್ರೆ ಬಂಗಾಳದಲ್ಲಿರುವಂಥ ದಿವಾನಿ ಹಕ್ಕನ್ನು, ಸರಿನಾ, ಕಂದಾಯವನ್ನು ಸಂಗ್ರಹಣೆ ಮಾಡುವಂಥ ಹಕ್ಕನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಕೊಡಬೇಕೈತಿ. ಸರಿನಾ? ಮೊಘಲ್ ದೊರೆಯಾದಂಥ ಎರಡನೇ ಶಾ ಆಲಮ್ ಏನು ಮಾಡ್ತಾನಪ್ಪ ಅಂದ್ರೆ ಬಾಕ್ಸರ್ ಕದನದಲ್ಲಿ ಸೋಲುವುದರ ಮೂಲಕ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ, ಸರಿನಾ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಬಂಗಾಳದಲ್ಲಿರುವಂಥ ದಿವಾನಿ ಹಕ್ಕನ್ನು ನೀಡ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ಎರಡನೇ ಶಾ ಆಲಮ್.
ಇನ್ನು ಫಿಫ್ತ್ ಒನ್ ಯಾವ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯವಾಯಿತು? ಯಾವ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯವಾಯಿತು? ಆಪ್ಷನ್ ಎ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಬಿ ಪುರಂದರ ಒಪ್ಪಂದ, ಆಪ್ಷನ್ ಸಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದ, ಆಪ್ಷನ್ ಡಿ ಪಾಂಡಿಚೇರಿ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದೊಂದಿಗೆ ಏನಕ್ಕಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಏನಕ್ಕಪ್ಪ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಕೈತಿ. ಸರಿನಾ? 1756ರಿಂದ ನಾ ಈಗಾಗಲೇ ಹೇಳೇನಿ, 1756ರಿಂದ 1763 ತನಕ ಮೂರನೇ ಕರ್ನಾಟಕ ಯುದ್ಧ ಆಕೈತಿ. ಮೂರನೇ ಕರ್ನಾಟಕ ಯುದ್ಧದೊಳಗೆ ವಾಂಡಿ ವಾಸ್ಕದನ ಆಕೈತಿ. ವಾಂಡಿ ವಾಸ್ಕದನದಲ್ಲಿ ಯಾರು ಗೆಲ್ತಾರಪ್ಪ ಅಂದ್ರೆ ಬ್ರಿಟಿಷ್ ಸೇನಾಧಿಕಾರಿ ಆದಂಥ ಸರ್ ಏರ್ಕುಟ್ ಗೆಲ್ತಾನೆ. ಸರಿನಾ? ಸೋತಂಥ ಫ್ರೆಂಚರು ಏನು ಮಾಡ್ತಾರಪ್ಪ ಅಂದ್ರೆ 1763 ಪ್ಯಾರಿಸ್ ಒಪ್ಪಂದ ಮಾಡ್ಕೊತಾರೆ. ಪ್ಯಾರಿಸ್ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಏನಪ್ಪ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧವು ಸಹಿತ ಮುಕ್ತಾಯ ಆಕೈತಿ. ಇನ್ನು ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಮೊದಲನೇ ಕರ್ನಾಟಕ ಯುದ್ಧವನ್ನು ಕೊನೆಗೊಳಿಸ್ತೈತಿ. 1746ರಿಂದ 48ರ ತನಕ ಮೊದಲನೇ ಕರ್ನಾಟಕ ಯುದ್ಧ ಆಕೈತಿ. ಆ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಸೋಲ್ತಾರ, ಫ್ರೆಂಚರು ಗೆಲ್ತಾರೆ. ಸರಿನಾ? ಗೆದ್ದಂಥ ಫ್ರೆಂಚರು ಸೋತಂಥ ಬ್ರಿಟಿಷರ ನಡುವೆ ಏನಕ್ಕಪ್ಪ ಅಂದ್ರೆ 1749 ಏನಕ್ಕಪ್ಪ ಅಂದ್ರೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಆಕೈತಿ. ಇನ್ನು ಎರಡನೇ ಕರ್ನಾಟಕ ಯುದ್ಧ 1749 ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಆಕೈತಿ. ಇನ್ನು 1746ರಿಂದ 48 ಮೊದಲನೇ ಕರ್ನಾಟಕ ಯುದ್ಧ. 1748 ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಮೊದಲನೇ ಕರ್ನಾಟಕ ಯುದ್ಧ ಮುಕ್ತ ಆಕೈತಿ. ಇನ್ನು ಎರಡನೇ ಕರ್ನಾಟಕ ಯುದ್ಧ ಬಂದುಬಿಟ್ಟು 1749ರಿಂದ 1749ರಿಂದ 1754 ತನಕ ಏನಕ್ಕಪ್ಪ ಅಂದ್ರೆ ಎರಡನೇ ಕರ್ನಾಟಕ ಯುದ್ಧ ಆಕೈತಿ. ಈ ಎರಡನೇ ಕರ್ನಾಟಕ ಯುದ್ಧದೊಳಗೆ ಬ್ರಿಟಿಷರಿಗೆ ಹೇಳ್ತಾರೆ. ಸರಿನಾ? ಸ್ವತಂತ್ರ ಫ್ರೆಂಚರು ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರೊಂದಿಗೆ 1754 ಪಾಂಡಿಚೇರಿ ಒಪ್ಪಂದ ಮಾಡ್ಕೊತಾರೆ. ಪಾಂಡಿಚೇರಿ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಈ ಎರಡನೇ ಕರ್ನಾಟಕ ಯುದ್ಧವನ್ನು ಮುಕ್ತ ಆಕೈತಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, 1746ರಿಂದ 1763 ತನಕ 3 ಕರ್ನಾಟಕ ಯುದ್ಧ ಆಕವು. ಫ್ರೆಂಚರ ನಡುವೆ ಮತ್ತು ಬ್ರಿಟಿಷರ ನಡುವೆ ನಡೀತಾವೆ. ಮೊದಲನೇ ಕರ್ನಾಟಕ ಯುದ್ಧ ಬಂದುಬಿಟ್ಟು 1746ರಿಂದ 1748 ಮಟ್ಟ ನಡೀತೈತಿ. ಈ 1748 ಯಾವ ಒಪ್ಪಂದದ ಮುಕ್ತ ಆಕತ್ತಪ್ಪ ಅಂದ್ರೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಕ ಯುದ್ಧ ಮುಕ್ತ ಆಕೈತಿ. ಇನ್ನು ಎರಡನೇ ಕರ್ನಾಟಕ ಯುದ್ಧ ಬಂದುಬಿಟ್ಟು 1749ರಿಂದ 54 ತನಕ ನಡೀತೈತಿ. ಇನ್ನು 54ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ಗೆಲ್ತಾರೆ, ಫ್ರೆಂಚರು ಸೋಲ್ತಾರೆ. ಸ್ವತಂತ್ರ ಫ್ರೆಂಚರ ಬ್ರಿಟಿಷರೊಂದಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಂಡಿಚೇರಿ ಒಪ್ಪಂದದ ಮೂಲಕ ಈ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯಗೊಳಿಸ್ತಾರೆ. ಇನ್ನು ಮೂರನೇ ಕರ್ನಾಟಕ ಯುದ್ಧ 1756ರಿಂದ 63 ತನಕ ನಡೀತೈತಿ. ಸರಿನಾ? ಇನ್ನು ಸ್ವತಂತ್ರ ಫ್ರೆಂಚರ ಬ್ರಿಟಿಷರೊಂದಿಗೆ ಏನು ಮಾಡ್ತಾರಪ್ಪ ಅಂದ್ರೆ 1763 ಪ್ಯಾರಿಸ್ ಒಪ್ಪಂದ ಮಾಡ್ಕೊತಾರೆ. ಈ ಪ್ಯಾರಿಸ್ ಒಪ್ಪಂದದ ಮೂಲಕ ಏನಕ್ಕಪ್ಪ ಅಂದ್ರೆ ಈ ಮೂರನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಕೈತಿ. ಇನ್ನು 6th ಒನ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಬಿ ವಾರೆನ್ ಹೇಸ್ಟಿಂಗ್ಸ್, ಆಪ್ಷನ್ ಸಿ ವಿಲಿಯಂ ಬೆಂಟಿಕ್, ಆಪ್ಷನ್ ಡಿ ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಸರಿಯಾದ ಉತ್ತರ ಯಾವುದು? ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಇವೇನು ಮಾಡ್ತಾನಪ್ಪ ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರುವುದರ ಮೂಲಕ ಭಾರತದಲ್ಲಿರುವಂಥ ಸಾಮ್ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಭಾರತದೊಳಗೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸರಿನಾ? ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂಥ ಮೊದಲ ರಾಜ ಯಾವುದಪ್ಪ ಅಂದ್ರೆ ಅದು ಹೈದರಾಬಾದ್ ಸಂಸ್ಥಾನ ಅಂತ ಹೇಳ್ತಾರೆ. ಹೈದರಾಬಾದ್ ನಿಜಾಮ ಏನು ಮಾಡ್ತಾನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡ್ತಾನೆ. ಬ್ರಿಟಿಷರು ಇದನ್ನು ಯಾವಾಗ ಜಾರಿಗೆ ತರ್ತಾರಪ್ಪ ಅಂದರೆ ಈ ಸಹಾಯಕ ಸೈನ್ಯ ಪದ್ಧತಿ 1798 ಜಾರಿಗೆ ತರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ
ಸಹಾಯಕ ಸೈನ್ಯ ಪದ್ಧತಿಯನ್ನು 1798 ಜಾರಿಗೆ ತರ್ತಾನೆ. ನೆಕ್ಸ್ಟ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನಪ್ಪ ಅಂದ್ರೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು ಲಾರ್ಡ್ ಆಲ್ವಿಸ್ ಏನು ಮಾಡ್ತಾನಪ್ಪ ಅಂದ್ರೆ 1848 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಗೆ ಸಹಿ ಹಾಕಿದಂಥ ಮೊದಲ ರಾಜ ಯಾವತ್ತಪ್ಪ ಅಂದ್ರೆ ಸತಾರ್. ಸತಾರ್ ಏನು ಮಾಡ್ತೈತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಸಹಿ ಹಾಕ್ತೈತಿ. ಸೆವೆಂತ್ ಒನ್, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಆಡಮ್ ಸ್ಮಿತ್, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಯಾರೂ ಅಲ್ಲ. ನಾ ಆಗಲೇ ಪ್ರಶ್ನೆ ಉಳಿದ್ಬಿಟ್ಕೆ ಹೇಳೀನಿ, ಒಂದು ಪ್ರಶ್ನೆ ಉಳಿದ್ಬಿಟ್ಟು ಹೇಳೀನಿ. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯನ್ನು ಭಾರತದ ವೃದ್ಧ ಪಿತಾಮಹ ಅಂತೇಳಿ ಕರೀತಾರೆ. ಇವ್ರೇನು ಮಾಡ್ತಾರಪ್ಪ ಅಂದ್ರೆ ದ ಪೋವರ್ಟಿ ಆಫ್ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಸಹ ಬರೀತಾರೆ. ಅದರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ದಾದಾಬಾಯಿ ನವರೋಜಿ ಏನು ಮಾಡ್ತಾರಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದ ಪೋವರ್ಟಿ ಆಫ್ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದೊಳಗೆ ಮಂಡಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇನ್ನು 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಸುರೇಂದ್ರನಾಥ್ ಬ್ಯಾನರ್ಜಿ, ಆಪ್ಷನ್ ಬಿ MG ರಾನಡೆ, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ಪಂಡಿತ್ ಮದನ್ ಮೋಹನ್ ಮಾಳವೀಯ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರು ಏನು ಕರೀತಾರಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಚೌರಿ ಚೌರಾ ಘಟನೆ ನಡೆದಿದ್ದು ಯಾವಾಗ? ಚೌರಿ ಚೌರಾ ಘಟನೆ ಯಾವಾಗ ನಡೆಯಿತು ಅಥವಾ ನಡೆದಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ 1922 ಡಿಸೆಂಬರ್ 31, ಆಪ್ಷನ್ ಬಿ 1922 ಫೆಬ್ರವರಿ 5, ಆಪ್ಷನ್ ಸಿ 1922 ಜನವರಿ 5, ಆಪ್ಷನ್ ಡಿ 1922 ಫೆಬ್ರವರಿ 12. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ 1922 ಫೆಬ್ರವರಿ 5. 1922 ಫೆಬ್ರವರಿ 5ರಂದು ಏನಾಕತ್ತಪ್ಪ ಅಂದ್ರೆ ಚೌರಿ ಚೌರಾ ಘಟನೆ ನಡೀತೈತಿ. ಸರಿನಾ? ಗಾಂಧೀಜಿಯವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಒಂದು ಚಳುವಳಿ ಆರಂಭಿಸ್ತಾರೆ. ಅದು ಯಾವಾಗಪ್ಪ ಅಂದ್ರೆ 1920ರಿಂದ 22ರ ತನಕ ಏನಾಕತ್ತಪ್ಪ ಅಂದ್ರೆ ಅಸಹಕಾರ ಚಳುವಳಿಯನ್ನು ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರು ಆಚರಿಸೋಕೆ ಕರೆ ಕೊಡ್ತಾರೆ. ಸರಿನಾ? ಇಂಥ ಸಮಯದಲ್ಲಿ ಏನಾಕತ್ತಪ್ಪ ಅಂದ್ರೆ ಉತ್ತರ ಪ್ರದೇಶ್ UP ಉತ್ತರ ಪ್ರದೇಶದಲ್ಲಿ ಏನಾಕತ್ತಪ್ಪ ಅಂದ್ರೆ 1922 ಫೆಬ್ರವರಿ 5 ಏನಾಕತ್ತಪ್ಪ ಅಂದ್ರೆ ಈ ಚೌರಿ ಚೌರಾ ಎಂಬ ಪ್ರದೇಶದೊಳಗೆ ಏನಾಕತ್ತಪ್ಪ ಅಂದ್ರೆ ಒಂದು ಘಟನೆ ನಡೀತೈತಿ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಹೋರಾಟಗಾರರು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರನ್ನು ಏನು ಮಾಡ್ತಾರಪ್ಪ ಅಂದರೆ ಜೀವಂತವಾಗಿ ಪೊಲೀಸ್ ಸ್ಟೇಷನ್ ಒಳಗೆ ಸಜೀವವಾಗಿ ದಹನ ಮಾಡ್ತಾರೆ, ಅಂದರೆ ಬೆಂಕಿಯನ್ನು ಹಚ್ತಾರೆ. ಸರಿನಾ? ಆ ಸಮಯದಲ್ಲಿ ಏನಾಕತ್ತಪ್ಪ ಅಂದ್ರೆ ಅಪಾರವಾದಂಥ ಹಿಂಸೆಗಳು ಉಂಟಾಗ್ತಾವೆ. ಸರಿನಾ? ಇದನ್ನು ಗಮನಿಸಿದಂಥ ಗಾಂಧೀಜಿ ಏನು ಮಾಡ್ತಾನಪ್ಪ ಅಂದ್ರೆ ಏನು ಅಸಹಕಾರ ಚಳುವಳಿಗೆ ಕರೆ ಕೊಟ್ಟಿರ್ತಾನಲ್ಲ ಅದನ್ನ ಏನು ಮಾಡ್ತಾನಪ್ಪ ಅಂದ್ರೆ ವಾಪಸ್ಸು ಹಿಂದಕ್ಕೆ ತೆಗೆದುಕೊತಾನೆ. ಸರಿನಾ? ಈ ಚೌರಿ ಚೌರಾ ಘಟನೆ 1922 ಫೆಬ್ರವರಿ 5 ನಡೀತೈತಿ. ಈ ಚೌರಿ ಚೌರಾ ಘಟನೆ ನಡೆಯುವುದರ ಸಲುವಾಗಿ ಏನು ಮಾಡ್ತಾನಪ್ಪ ಗಾಂಧೀಜಿಯವರ ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಕರೆಯನ್ನು ಕೊಟ್ಟಿರ್ತಾನಲ್ಲ ಅದನ್ನು ಹಿಂದಕ್ಕೆ ತಗೊತಾನೆ. ನೆಕ್ಸ್ಟ್ ಪ್ರಶ್ನೆ, (1814) ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದವರು ಯಾರು? 1814 ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ
ಆತ್ಮಾರಾಮ್ ಪಾಂಡುರಂಗ್. ಆಪ್ಷನ್ ಬಿ ದಯಾನಂದ್ ಸರಸ್ವತಿ. ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದರು. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ 1814 ಈ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಸರಿನಾ? ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇನ್ನೊಂದು ಪ್ರಮುಖವಾಗಿ ಕಲ್ಕತ್ತಾದೊಳಗೆ ಈ ಬ್ರಹ್ಮ ಸಮಾಜವನ್ನು ಸಹಿತ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ಸಮಾಜವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ 1828ರೊಳಗೆ. 1828ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ 1828ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದೊಳಗೆ ಸ್ಥಾಪನೆ ಮಾಡ್ತಾರೆ. ಸರಿನಾ? ಇವ್ರನ್ನ ಏನು ಕರಿತಾರಪ್ಪ ಅಂದ್ರೆ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತಲೂ ಸಹ ರಾಜಾರಾಮ್ ಮೋಹನ್ ರಾಯ್ ಸಹ ಕರೀತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಇನ್ನೊಂದು ಪ್ರಮುಖವಾದ ಸಾಧನೆ ಏನಪ್ಪ ಅಂದ್ರೆ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟ ನಡೆಸಿ, ಸರಿನಾ, ಅಂದಿನ ಬ್ರಿಟಿಷರ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕ್ ಮೇಲೆ ಒತ್ತಡ ಹೇರ್ತಾರೆ. ಸರಿನಾ? ವಿಲಿಯಂ ಬೆಂಟಿಕ್ ಏನು ಮಾಡ್ತಾನಪ್ಪ ಅಂದ್ರೆ ಈ ರಾಜಾರಾಮ್ ಮೋಹನ್ ರಾಯ್ ಹೇರಿದ ಒತ್ತಡದ ಪರಿಣಾಮವಾಗಿ ಏನು ಮಾಡ್ತಾನಪ್ಪ ಅಂದ್ರೆ 1829 ಏನು ಮಾಡ್ತಾನಪ್ಪ ಅಂದ್ರೆ ಈ ಸತಿ ಸಹಗಮನ ಪದ್ಧತಿಯನ್ನು ಭಾರತದೊಳಗೆ ನಿಷೇಧವನ್ನು ಮಾಡ್ತಾರೆ. ಇನ್ನು ಆತ್ಮಾರಾಮ್ ಪಾಂಡುರಂಗರು ಏನು ಮಾಡ್ತಾರಪ್ಪ ಅಂದ್ರೆ ಆತ್ಮಾರಾಮ್ ಪಾಂಡುರಂಗರ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಆತ್ಮಾರಾಮ್ ಪಾಂಡುರಂಗರು ಏನು ಮಾಡ್ತಾರೆ? ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ದಯಾನಂದ ಸರಸ್ವತಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 1875ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ದಯಾನಂದ ಸರಸ್ವತಿ ಅವರ 1875ರೊಳಗೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿಪ್ಪ ಅಂದ್ರೆ ಮುಂಬೈ ಒಳಗೆ ಏನು ಮಾಡ್ತಾರೆ ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇವರು ಮುಂಬೈ ಒಳಗೆ. ಸರಿನಾ? ಮತ್ತು ಇವರ ವೇದಗಳಿಗೆ ಹಿಂದಿರುಗಿ ಎಂಬ ಕರೆಯನ್ನು ಸಹ ಭಾರತೀಯರಿಗೆ ನೀಡ್ತಾರೆ. ಇನ್ನು ಸುದ್ದಿ ಚಳುವಳಿಯನ್ನು ಸಹ ದಯಾನಂದ ಸರಸ್ವತಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆಚರಣೆಯನ್ನು ಸಹ ಮಾಡ್ತಾರೆ. ಇನ್ನು ದಯಾನಂದ ಸರಸ್ವತಿ ಅವರ ಒಂದು ಪ್ರಮುಖವಾದ ಕೃತಿ ಯಾವಪ್ಪ ಅಂದ್ರೆ ಸತ್ಯಾರ್ಥ ಪ್ರಕಾಶ. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಸಹ ದಯಾನಂದ ಸರಸ್ವತಿ ಅವರು ಬರೀತಾರೆ. ಸರಿನಾ? ಏನೇನು ಮಾಡ್ತಾರೆ? ವೇದಗಳಿಗೆ ಹಿಂತಿರುಗಿ ಅಂತೇಳಿ ಭಾರತೀಯರಿಗೆ ಕರೆ ಕೊಡ್ತಾರೆ. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ. ಮತ್ತು ಸುದ್ದಿ ಚಳುವಳಿಯನ್ನು ಸಹ ಏನು ಮಾಡ್ತಾರಪ್ಪ ಅಂದರೆ ದಯಾನಂದ ಸರಸ್ವತಿ ಅವರು ಆರಂಭಿಸ್ತಾರೆ. ಮತ್ತು 1875 ಮುಂಬೈ ಒಳಗೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು 1828ರೊಳಗೆ ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ದಯಾನಂದ ಸರಸ್ವತಿ ಅವರು 1875ರೊಳಗೆ ಮುಂಬೈ ಒಳಗೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆತ್ಮಾರಾಮ್ ಪಾಂಡುರಂಗರವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸರಿನಾ? ಇನ್ನು ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರಪ್ಪ ಅಂದ್ರೆ 1897ರೊಳಗೆ ಬಂಗಾಳದ ಬೇಳೂರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ರಾಮಕೃಷ್ಣ ಮಿಷನ್ ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. 1897 ಬಂಗಾಳದ ಬೇಳೂರೊಳಗೆ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆನ ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರನ್ನು ಏನು ಕರೀತಾರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್ ಅವರು ಭಾರತದ ರಾಷ್ಟ್ರೀಯತೆ ನಿಜವಾದ ಪಿತಾಮಹ ಅಂತ ಕರೀತಾರೆ. ತಿಲಕ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನು ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯತೆ ನಿಜವಾದ ಪಿತಾಮಹ ಅಂತೇಳಿ ಸ್ವಾಮಿ ವಿವೇಕಾನಂದರ ತಿಲಕ್ ಅವರು ಕರೀತಾರೆ. ಇದು ಇಷ್ಟು ಏನಪ್ಪ ಅಂದ್ರೆ TETಗೆ ಕೇಳಬಹುದಾದಂಥ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದ ಪ್ರಶ್ನೆಗಳು. ಸರಿನಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.